ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಕಾಂಕ್ಷಿಗಳೇ, ಇವತ್ತು ಸಂಜೆ ಅಂದರೆ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಭಾಳಷ್ಟು ತಡ್ಕಾಡಿದ್ದೀರಿ ಅಡ್ಮಿಷನ್ ಟಿಕೆಟ್ ಪಡೆಯಲಿಕ್ಕೆ. ಸರ್ವರ್ ಬಿಜಿ ಇರೋದ್ರಿಂದ ಬಹುತೇಕ ನಾಳೆ ಬೆಳಗ್ಗೆ ನಿಮಗೆ ಸಿಗ್ಬೋದು. ಇದೇ ತಿಂಗಳಲ್ಲೇ CTET ಪರೀಕ್ಷೆ 1ರಿಂದ 5ನೇ ತರಗತಿ ಶಿಕ್ಷಕರಾಗ ಬಯಸುವಂಥವರು, ಪ್ರೌಢಶಾಲಾ ಸಹ ಶಿಕ್ಷಕರುಗಳು, ಹೀಗೆ ಸ್ಪರ್ಧೆಗಳಿಗಾಗಿ ಅರ್ಜಿಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳೇ, ನಿಮಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೇನೆ. ಸಮಾಜ ವಿಜ್ಞಾನ ಬೋಧಕರಾಗಲಿಕ್ಕೆ ಅಪೇಕ್ಷೆ ಇರುವಂಥವರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ಶುಭವಾಗಲಿ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲೇ ಹೆಚ್ಚು ಆಳವುಳ್ಳ ಸರೋವರ ಬೈಕಲ್. ಯುರೋಪ್ ಖಂಡದ ಅತ್ಯಂತ ಎತ್ತರ ಶಿಖರ ಎಲ್ಬ್ರುಸ್. ಕೇಂದ್ರೀಯ ಭೂಖಂಡ ಎಂದು ಕರೆಯಲ್ಪಡುವ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಕಿಲಿಮಾಂಜರೋ. ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ ಕಿಲೋಮೀಟರ್ಗಳು. 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನು ಕರೆಯುತ್ತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಆದರ್ಶ ಬೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ. 82 ಡಿಗ್ರಿ ಪೂರಕಾಂಶ ಆಧರಿಸಿದೆ. ಭೂಖಂಡಗಳ ಮೇಲ್ಪದರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಶಿಲಾಗೋಳ ಅಥವಾ ಸಿಯಾಲ್. ಕೇಂದ್ರಗೋಳವನ್ನು ಡ್ಯಾಶ್ ಎಂದು ಕರೆಯುವರು? ನಿಫೆ, NIFE, ನಿಕ್ಕಲ್ ಮತ್ತು ಫೆರಸ್ ಆಕ್ಸೈಡ್. ವಾಯುಗೋಳ ಅತ್ಯಂತ ಕೆಳಸ್ತರ ಆಗಿದೆ. ಪರಿವರ್ತನಾ ಮಂಡಲ ಟ್ರೋಪೋಸ್ಫಿಯರ್. ವಾಯುವಿನ ಒತ್ತಡವನ್ನು ಅಳೆಯುವ ಬಳಸುವ ಉಪಕರಣ ವಾಯುಭಾರ ಮಾಪಕ ಬಾರೋಮೀಟರ್. ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಕೊಡಗು ಜಿಲ್ಲೆ. ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 5. ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು. ರಾಜ್ಯದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ. ಕಪ್ಪತಗುಡ್ಡ ಪ್ರದೇಶವು ಯಾವುದಕ್ಕೆ ಸಂಬಂಧಿಸಿದೆ? ಚಿನ್ನದ ಗಣಿ. ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ? ಮಡಿಕೇರಿ. ಬಹು ಉಪಯೋಗಿ ಲೋಹ ಯಾವುದು? ಅಲ್ಯೂಮಿನಿಯಂ. ವಿಶ್ವದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು? ಬ್ರೆಜಿಲ್. ಟ್ರಾನ್ಸ್ ಹಿಮಾಲಯದಿಂದ ಯಾವ ನದಿ ಹುಟ್ಟುತ್ತದೆ? ಸಿಂಧೂ. ಹತ್ತಿ ಕೃಷಿಗೆ ಹೆಚ್ಚು ಸೂಕ್ತವಾದ ಮಣ್ಣು? ಕಪ್ಪು ಲಾವಾ ಮಣ್ಣು. ಭಾರತದಲ್ಲಿ ಲಿಗ್ನೈಟ್ನ ಅತಿದೊಡ್ಡ ಉತ್ಪಾದಕ ರಾಜ್ಯ ತಮಿಳುನಾಡು. ವನ್ಯಜೀವಿಗಳ ಕಲ್ಯಾಣಕ್ಕಾಗಿ ಕಾಯ್ದಿರಿಸಿದ ಪ್ರದೇಶ ರಾಷ್ಟ್ರೀಯ ಉದ್ಯಾನವನ. ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ಇಂಡೋನೇಷಿಯಾ. ವಿಶ್ವದ ಅತಿ ದೊಡ್ಡ ಪೆನಿನ್ಸುಲಾ ಅರೇಬಿಯಾ. ರೊಹಾಂಗೋ ಪಾಸ್ ಅಂದರೆ ತಿರುಪಂಜಾಲ್ ಏನು ಸಂಪರ್ಕಿಸುತ್ತದೆ? ಮನಾಲಿಯಿಂದ ಲೇಹ್ವರೆಗಿನ ಗಿರಿಶಿಖರಗಳನ್ನು. ಬನಿಹಾಲ್ ಪಾಸ್ ಅನ್ನು ಯಾವ ನದಿಗೆ ರಚಿಸಲಾಗಿದೆ? ಸಿಂಧೂ ನದಿ. ಬನಿಹಾಲ್ ಪಾಸ್. ಭಾರತದ ಪೂರ್ವ ರೇಖಾಂಶ 68.7 ಡಿಗ್ರಿ ರೇಖಾಂಶ. ದಕ್ಷಿಣ ಹಿಮಾಲಯ ಎಂದು ಯಾವುದನ್ನು ಕರೆಯುತ್ತಾರೆ? ಶಿವಾಲಿಕ್ ಶ್ರೇಣಿಗಳನ್ನು. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಪಶ್ಚಿಮ ಘಟ್ಟಗಳು. ಕೊಲೇರು ಸರೋವರವು ಯಾವ ಸ್ಥಳದಲ್ಲಿದೆ? ಆಂಧ್ರ ಪ್ರದೇಶ. ಏಷ್ಯಾ ಅತಿ ದೊಡ್ಡ ಆಳವಿಲ್ಲದ ಸಿಹಿನೀರಿನ ಸರೋವರ ಕೊಲೇರು ಸರೋವರ AP ಆಂಧ್ರ ಪ್ರದೇಶದಲ್ಲಿದೆ. ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಗೋವಾ. ಪೆರಿಯಾರ್ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ? ಕೇರಳ. ಸಾಸ್ತಮಕೋಟ ಸರೋವರವು ಯಾವ ರಾಜ್ಯದಲ್ಲಿದೆ? ಕೇರಳ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಏನು ಕರೆಯುತ್ತಾರೆ? ಪದ್ಮ. ಯಾವ ನದಿಯನ್ನು ನರ್ಮದೆಯ ಹ್ಯಾಂಡೆಡ್ ಎಂದು ಕರೆಯುತ್ತಾರೆ? ತಪತಿ. ಹ್ಯಾಂಡೆಡ್ ಅಲ್ಲ. ಭಾರತದ ಉದ್ದವಾದ ಸರೋವರ ವೆಂಬನಾಡ್ ಸರೋವರ ಕೇರಳ. ಮುಂದ್ರಾ ಪವರ್ ಪ್ಲಾಂಟ್ ಎಲ್ಲಿ ನೆಲೆಗೊಂಡಿದೆ? ಕಚ್ ಗುಜರಾತ್ ರಾಜ್ಯ ಬರ್ತದೆ. ಭೂಪೇನ್ ಹಜಾರಿಕಾ ಸೇತುವೆ ಡ್ಯಾಶ್ ಸಂಪರ್ಕಿಸುತ್ತದೆ? ಅಸ್ಸಾಂ ಮತ್ತು ಮೇಘಾಲಯ. ಪುಷ್ಪಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವುದು? ಉತ್ತರಾಖಂಡ.
ಭಾರತದಿಂದ ಒಟ್ಟು ಯುನೆಸ್ಕೋ ಪಾರಂಪರಿಕ ತಾಣಗಳು ಎಷ್ಟು? 40. ವಾಳಯಾರ್ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಪಾಲಕ್ಕಾಡ್, ಕೇರಳ. ಸೂರ್ಯನಿಂದ ಅತ್ಯಂತ ದೂರದ ಗ್ರಹ ನೆಪ್ಚೂನ್. ಸೂರ್ಯನಿಂದ ಅತ್ಯಂತ ಹತ್ತಿರ ಗ್ರಹ ಮರ್ಕ್ಯುರಿ. ಚೀನಾದೊಂದಿಗೆ ಅತಿ ಉದ್ದವಾದ ಗಡಿ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ. ಮ್ಯಾಕ್ಮೋಹನ್ ರೇಖೆಯು ಭಾರತದ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ. ಛತ್ತೀಸ್ಗಢದ ರಚನೆಯ ದಿನಾಂಕ ನವೆಂಬರ್ 1, 2000 ಇಸ್ವಿ. ಭೂಮಿಯ ಸರಾಸರಿ ತಾಪಮಾನ °C 16°C. ಜಿಮ್ ಕಾರ್ಬೆಟ್ NPಯನ್ನು ಡ್ಯಾಶ್ ರಕ್ಷಿಸಲು ಸ್ಥಾಪಿಸಲಾಗಿದೆ? ಬಂಗಾಳ ಹುಲಿ. ಒಂದು ಕೊಂಬಿನ ಗೆಂಡಾಮೃಗಗಳು ಎಲ್ಲಿ ಕಂಡುಬರುತ್ತವೆ? ಕಾಜಿರಂಗ, ಅಸ್ಸಾಂ. ಭಾರತ ಅತಿ ಹೆಚ್ಚು ಮೈಕಾ ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ. ಕಾರಕೋರಂ ಶ್ರೇಣಿಯ ಅತಿ ಎತ್ತರದ ಬಿಂದು ಮೌಂಟ್ ಕೇತು. ಭಾರತದ ಪೂರ್ವ ಭಾಗದಲ್ಲಿರುವ ಪರ್ವತ ಶ್ರೇಣಿಗಳೇನು? ಪೂರ್ವಾಂಚಲ್. ನರ್ಮದಾ ನದಿಯು ಇಂದಿರಾ ಸಾಗರ್ ಅಣೆಕಟ್ಟಿರುವ ರಾಜ್ಯ ಮಧ್ಯಪ್ರದೇಶ. ಚರ್ಮೆರಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿದೆ? ಹಿಮಾಚಲ ಪ್ರದೇಶ. ಯಾವ ಭಾರತೀಯ ರಾಜ್ಯವು ನೇಪಾಳವನ್ನು ಭೂತಾನ್ನಿಂದ ಪ್ರತ್ಯೇಕಿಸುತ್ತದೆ? ಸಿಕ್ಕಿಂ ರಾಜ್ಯ. ಸಂಬಾರ್ ಸರೋವರ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಎಲ್ಲಿದೆ? ಅಜ್ಮೀರ್, ರಾಜಸ್ಥಾನದ ಅಜ್ಮೀರ್. ಸುನೌಲಿ ಗಡಿಯು ಭಾರತ ಮತ್ತು ಡ್ಯಾಶ್ ನಡುವಿನ ಸಾಗಾಣಿಕಾ ಕೇಂದ್ರ ನೇಪಾಳ. ಸುನೌಲಿ. ಕುರ್ಜಾ ಕುಂಭಾರಿಕಾ ಶೈಲಿ ಯಾವ ರಾಜ್ಯದಿಂದ ಬಂದಿದೆ? ಉತ್ತರ ಪ್ರದೇಶ. ಹಿಮಾದ್ರಿಯ ತಿರುಳು ಪರ್ವತಗಳು ಡ್ಯಾಶ್ನಿಂದ ಮಾಡಲ್ಪಟ್ಟಿವೆ? ಗ್ರಾನೈಟ್. ಭಾರತವು ಯಾವ ಗೋಳಾರ್ಧದಲ್ಲಿ ಕಂಡುಬರುತ್ತದೆ? ಉತ್ತರ ಗೋಳಾರ್ಧ. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ಗಳು. ಭಾರತ ಉತ್ತರದ ತುದಿ ಇಂದಿರಾ ಕೋಲ್. ಭೂತಾನ್ ಭಾರತವು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ? 4 ರಾಜ್ಯಗಳು: ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ್. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಭಾರತದ ಎಷ್ಟು ರಾಜ್ಯಗಳು ಕರಾವಳಿಯ ಸ್ಥಳವನ್ನು ಹೊಂದಿವೆ? 9 ರಾಜ್ಯಗಳು. ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು? ಕಚ್. ಭಾರತದ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಯಾವುದು? ದಕ್ಕನ್ ಪ್ರಸ್ಥಭೂಮಿ. ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಮಾಜುಲಿ. ಬಿಹಾರದ ಕಣ್ಣೀರು ಕೋಶಿ ನದಿ ಸರೋವರಗಳ ಜಿಲ್ಲೆ ನೈನಿತಾಲ್. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ರೇಖೆ ಪಾಕ್ ಜಲಸಂಧಿ. ಭಾರತದ ಯಾವ ರಾಜ್ಯವು 3 ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ? ಸಿಕ್ಕಿಂ ರಾಜ್ಯ, ನೇಪಾಳ, ಭೂತಾನ್, ಚೀನಾ. ಅರಾವಳಿ ಪರ್ವತ ಶ್ರೇಣಿಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ರಾಜಸ್ಥಾನ್. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಆನೈಮುಡಿ. ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾರತ ಎಂದು 2 ಭಾಗಗಳನ್ನಾಗಿ ಮಾಡುವ ಪರ್ವತ ಶ್ರೇಣಿ ವಿಂಧ್ಯ ಪರ್ವತ ಶ್ರೇಣಿ. ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಗಂಗಾ ನದಿಯಲ್ಲಿರುವ ಡಾಲ್ಫಿನ್. ಭಾರತದ ಸಮಯವು ಗ್ರೀನ್ವಿಚ್ ರೇಖೆಗಿಂತ ಎಷ್ಟು ಡಿಗ್ರಿ ಅಂತರದಲ್ಲಿದೆ? 5.30 ಗಂಟೆಗಳು. ಭಾರತ ಮತ್ತು ನೇಪಾಳ ನಡುವೆ ಯಾವ ನದಿ ಗಡಿಯನ್ನು ಹೊಂದಿದೆ? ಕಾಳಿ ನದಿ. ಇದು ವಿಶ್ವದ ಅತಿ ದೊಡ್ಡ ನೀರಾವರಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ. ಗಂಗಾ ನದಿಯು ಯಾವ ಉಪನದಿಯ ಉತ್ತರಾಭಿಮುಖವಾಗಿ ಹರಿಯುತ್ತದೆ? ಸೋನ್ ನದಿ. ಏಷ್ಯಾದ ಅತ್ಯಂತ ಹಳೆಯ ತೈಲ ಉತ್ಪಾದನಾ ಪ್ರದೇಶ 1936ರಿಂದ ಯಾವ ನಗರದಲ್ಲಿ ಆರಂಭವಾಯಿತು? ದಿಗ್ಬಾಯ್, ಅಸ್ಸಾಂನ ದಿಗ್ಬಾಯ್. ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಯಾವ ಚಾನಲ್ನಿಂದ ಪ್ರತ್ಯೇಕಿಸಲಾಗಿದೆ? ಚಾನಲ್ 10ನೇ ಚಾನಲ್. ಭಾರತದ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ 2011 ಜನಗಣತಿ ಪ್ರಕಾರ ಥಾಣೆ, ಮಹಾರಾಷ್ಟ್ರ ರಾಜ್ಯದ್ದು. ಸಮಭಾಜಕ ಸಮಾನಾಂತರವಾಗಿ ಎಳೆಯಲಾದ ರೇಖೆಗಳನ್ನು ಕರೆಯಲಾಗುತ್ತದೆ ಅಕ್ಷಾಂಶ. ಯಾವುದನ್ನು ದೊಡ್ಡ ವೃತ್ತ ಎಂದು ಕರೆಯಲಾಗುತ್ತದೆ? ಸಮಭಾಜಕ ವೃತ್ತ. ಕೋರಿಯಾಲಿಸ್ ಬಾಲವು ಗರಿಷ್ಠವಾಗಿದೆ ಧ್ರುವಗಳ ನಡುವೆ. ಭೂಮಿಯನ್ನು ವಿವಿಧ ಡ್ಯಾಶ್ ವಲಯಗಳಾಗಿ ವಿಂಗಡಿಸಲಾಗಿದೆ ಸಮಯ ವಲಯಗಳು. ಭೂಮಿಯ ವಾತಾವರಣದ ಒಟ್ಟು ಪದರಗಳು 5 ಪದರಗಳು. ಭೂಮಿಯ ಸರಾಸರಿ ತಾಪಮಾನ ಎಷ್ಟು? 16°C. ಭಾರತ ಪೂರ್ವ ರೇಖಾಂಶ 68.7°E. ಆತ್ಮೀಯರೇ, ನಿಧಾನವಾಗಿ ಮನವಿ ಮಾಡಿಕೊಳ್ಳಿ, ಮಂದೊಟ್ಟು ಮಾಡಿಕೊಳ್ಳಿ. ನಿಮ್ಮ ಯಶಸ್ಸಿಗೆ ಇದು ಸಾಧನೆ ಮೆಟ್ಟಿಲಾಗಲಿ.
ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.